ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನವಳೆ ಕಣೆ ಭಾಗ 29. ನಾನು ಸಹ ನೋಡುತ್ತೇನೆ, ಮಗುವನ್ನು ನನಗೆ ಕೊಡದೆ ಷರತ್ತುಗಳನ್ನು ಹಾಕಿ ಮದುವೆಗೆ ಒಪ್ಪದೆ ಅದು ಹೇಗೆ ಆಗುತ್ತದೆಯೋ ನೋಡುತ್ತೇನೆ ಎಂದು ಹೇಳುತ್ತಾ ರೂಮಿಗೆ ಬಂದು ಅಡ್ಡಡ್ಡವಾಗಿ ಬೆಡ್ ಮೇಲೆ ಬಿದ್ದನು. ಆದರೆ ನಿದ್ರೆಯಲ್ಲಿದ್ದ ತಾರಕ್ಗೆ ಮತ್ತೆ ಅದೇ ಕನಸು ಬಂತು. ಮೊದಲು ಬಂದ ಕನಸಿನಂತೆಯೇ ಸಾಹಿ ಮುಂದೆ ನಿಂತ ತಾರಕ್ ಬಾ ಎಂದು ಕರೆಯುತ್ತಾ ಹಿಂದಕ್ಕೆ ಹೆಜ್ಜೆ ಹಾಕುವುದು, ಅವಳ ಹಿಂದೆ ತಾರಕ್ ಅವಳನ್ನು ಹಿಂಬಾಲಿಸುವುದು, ಮತ್ತೆ ಸಾಹಿತ್ಯ ಹಾಗೆಯೇ ಬೀಳುವುದು. ಮೊದಲಿನಂತೆಯೇ ಯಾರೋ ಬಂದು ಸಾಹಿತ್ಯ ಸೊಂಟದ ಸುತ್ತ ಕೈ ಹಾಕಿ ಹಿಡಿದುಕೊಳ್ಳುವುದು. ಆದರೆ ಈ ಬಾರಿ ಆ ಹಿಡಿದುಕೊಂಡವರ ಮುಖ ಮಸುಕಾಗಿ ಕಾಣದೆ ಕ್ಲಿಯರ್ ಚಿತ್ರ ತಾರಕ್ಗೆ ಕಾಣಿಸಿತು. ಅದನ್ನು ನೋಡಿ ರಾಜ್ ಎಂದು ಕೋಪದಿಂದ ಕೂಗುತ್ತಾ ಒಂದೇ ಸಮನೆ ಕಣ್ಣು ತೆರೆದು ನೋ ಎಂದು ಕಿರುಚುತ್ತಾ ಉಫ್, ಮತ್ತೆ ಅದೇ ಕನಸು. ಉಪ್ಸ್, ಏನು ಪ್ರತಿ ಬಾರಿ ಇದೇ ಕನಸು ಬಂದು ಮತ್ತೆ ಮತ್ತೆ ನನಗೆ ತೊಂದರೆ ಕೊಡುತ್ತಿದೆ. ಅರೆ ರಾಜ್, ನನ್ನನ್ನು ಕೊಲ್ಲುತ್ತಿದ್ದೀಯ ಕಣೋ. ಅವಳೇನೋ ಷರತ್ತುಗಳು ಅಂತಾಳೆ, ನೀನೇನೋ ಅವಳ ಹಿಂದೆ ಬಿದ್ದಿದ್ದೀಯ. ಅಲ್ಲಿ ನೋಡಿದರೆ ನನ್ನ ಮಗಳು ಅವಳ ಬಳಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಈಗ ಏನು ಮಾಡಬೇಕು ದೇವರೇ ಎಂದು ತಲೆ ಹಿಡಿದುಕೊಂಡು ಕುಳಿತನು ತಾರಕ್. ಒಂದು ವೇಳೆ ಷರತ್ತುಗಳಿಗೆ ಒಪ್ಪದಿದ್ದರೆ ಅವಳು ನಿಜವಾಗಿಯೂ ನನ್ನನ್ನು ಮದುವೆಯಾಗುವುದಿಲ್ಲ ಎನ್ನುತ್ತಾಳ. ನನ್ನ ಮಗಳಿಗೋಸ್ಕರ ಆ ಎಲ್ಲ ಷರತ್ತುಗಳಿಗೆ ಒಪ್ಪಿಕೊಳ್ಳಲೇಬೇಕಾ? ಒಂದು ವೇಳೆ ಆ ಷರತ್ತುಗಳಿಗೆ ಒಪ್ಪಿಕೊಂಡರೆ ನನ್ನ ಪರಿಸ್ಥಿತಿ ಏನು ಎಂದು ಒಂದು ರೀಲ್ ಹಾಕಿಕೊಂಡನು ಅಷ್ಟೇ. ಆ ಪೆಟ್ಟಿಗೆ ಹೆದರಿ ತುತು, ಅವುಗಳಿಗೆ ಒಪ್ಪಿಕೊಂಡರೆ ನನ್ನ ಭವಿಷ್ಯ ಇಷ್ಟು ದರಿದ್ರವಾಗಿರುತ್ತಾ? ಚೀಚಿ, ಹೇಗೆ ಇದ್ದವನು ಹೇಗೆ ಆಗಿಬಿಟ್ಟೆ ನೀನು ತಾರಕ್ ಅಂದುಕೊಂಡನು. ದರಿದ್ರ ಇಲ್ಲದೆ ಇರುತ್ತಾ? ನಾನು ಯಾವಾಗ ಚಾನ್ಸ್ ಕೊಡುತ್ತೇನೋ ಎಂದು ಹಿಂಬಾಲಿಸುವವರು ಎಲ್ಲರೂ. ಅಂತಹದರಲ್ಲಿ ಅವಳಿಗೆ ನಾನು ಚಾಯ್ಸ್ ಆಗುತ್ತೇನೆ ಎಂದು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಎಂದುಕೊಳ್ಳುತ್ತಾ ನಾಳೆಯ ಬಗ್ಗೆ ಯೋಚಿಸುತ್ತಾ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಮಲಗಲು ಪ್ರಯತ್ನಿಸಿದನು. ಮರುದಿನ ಬೆಳಿಗ್ಗೆ ಆ ರಾತ್ರಿ ಸರಿಯಾಗಿ ನಿದ್ರೆ ಇಲ್ಲದ ತಾರಕ್ ಬೆಳಿಗ್ಗೆ ಬೇಗ ಎದ್ದು ಫಾಸ್ಟಾಗಿ ರೆಡಿ ಆಗುತ್ತಾ ಈ ಕಳ್ಳ ಮುಖದವಳು ಸ್ಕೂಟಿ ಇಲ್ಲ ಎಂಬ ನೆಪದಲ್ಲಿ ಮತ್ತೆ ಅವನ ಬೈಕ್ ಮೇಲೆ ಹೋಗುತ್ತೇನೆ ಅಂತಾಳೋ ಏನೋ. ಅವನಿಗಿಂತ ಮುಂಚೆ ಹೋಗಿ ಕಾರಿನಲ್ಲಿ ಇವರನ್ನು ಶಾಲೆಗೆ ಕರೆದುಕೊಂಡು ಬರಬೇಕು, ಇಲ್ಲವಾದರೆ ಮತ್ತೆ ಅವನು ಬೈಕ್ ಜೊತೆ ರೆಡಿಯಾಗುತ್ತಾಳೆ ಎಂದುಕೊಳ್ಳುತ್ತಾ ಫಾಸ್ಟಾಗಿ ರೆಡಿಯಾಗಿ ಕೆಳಗೆ ಬಂದನು. ಗಾಬರಿಯಾಗಿ ಹೊರಗೆ ಓಡುತ್ತಿದ್ದಂತೆ ಹೋಗುತ್ತಿದ್ದ ತಾರಕ್ನನ್ನು ನೋಡಿದ ಕೌಸಲ್ಯ ಅವರು, ಅರೆ ಮಗನೇ, ಎಲ್ಲಿಗೆ ಅಷ್ಟು ಫಾಸ್ಟಾಗಿ ಓಡುತ್ತಿದ್ದೀಯಾ? ನಿಲ್ಲು, ತಿಂಡಿ ತಿಂದು ಹೋಗು ಎಂದು ಹೇಳುತ್ತಿದ್ದರು. ಇಲ್ಲ ಮಮ್ಮಿ, ನನಗೆ ಅರ್ಜೆಂಟ್ ಕೆಲಸವಿದೆ, ಪ್ಲೀಸ್ ನಾನು ಹೋಗುತ್ತೇನೆ ಎಂದು ಅವಸರದಿಂದ ಹೊರಗೆ ಬಂದನು. ಫಾಸ್ಟಾಗಿ ಹೋಗುತ್ತಿದ್ದ ತಾರಕ್ನನ್ನು ನೋಡುತ್ತಾ ಏನಾಯಿತು ಇವನಿಗೆ, ಇಷ್ಟು ಗಾಬರಿಯಿಂದ ಎಲ್ಲಿಗೆ ಹೋಗುತ್ತಿದ್ದಾನೆ ಎಂದುಕೊಳ್ಳುತ್ತಾ ಅವರು ಹೊರಗೆ ಬರುವಷ್ಟರಲ್ಲಿ ತಾರಕ್ ಕಾರ್ ತೆಗೆದುಕೊಂಡು ಹೋಗಿಬಿಟ್ಟನು. ಆದರೆ ಪಾಪ ತಾರಕ್ ಅಷ್ಟು ಫಾಸ್ಟಾಗಿ ಸಾಹಿ ಮನೆ ಹತ್ತಿರಕ್ಕೆ ಬಂದನು. ಆದರೆ ತಾರಕ್ಗೆ ದರಿದ್ರ ದಶಾವತಾರಗಳಲ್ಲಿ ಎಗರಿಯುವಂತೆ ಅವನಿಗೆ ಆಪೋಸಿಟ್ ಆಗಿ ಹೋಗುತ್ತಿದ್ದ ಕಾರಿನಲ್ಲಿ ನಗುತ್ತಾ ಹೋಗುತ್ತಿದ್ದ ಸಾಹಿಯನ್ನು ನೋಡಿ ತಾರಕ್ ಕಣ್ಣುಗಳು ಕೋಪದಿಂದ ಕೆಂಪಗಾದವು. ಏಕೆಂದರೆ ಆ ಕಾರಿನಲ್ಲಿ ಸಾಹಿ ಪಕ್ಕದಲ್ಲಿ ಇದ್ದವನು ರಾಜ್ ಆಗಿದ್ದರಿಂದ ಅಸಲಿಗೆ ರಾಜ್ ಕಾರಿನಲ್ಲಿ ಸಾಹಿ ಏಕೆ ಇದ್ದಾಳೆ ಎಂದು ಈಗ ನೋಡೋಣ. ನಿನ್ನೆ ತಾರಕ್ ರಿಪೇರಿಗೆ ಕಳುಹಿಸಿದ ಸಾಹಿ ಸ್ಕೂಟಿ ಇನ್ನೂ ರಿಪೇರಿ ಆಗದೆ ಮೆಕ್ಯಾನಿಕ್ ಶೆಡ್ನಿಂದ ಇನ್ನೂ ಮನೆಗೆ ಬಂದಿರಲಿಲ್ಲ. ಆದ್ದರಿಂದ ಕ್ಯೂಟಿಯನ್ನು ಆಟೋದಲ್ಲಿ ಶಾಲೆಗೆ ಕರೆದುಕೊಂಡು ಹೋಗಲು ಮನೆಯಿಂದ ಶಾಲೆಯ ಸಮಯಕ್ಕಿಂತ ಮುಂಚೆಯೇ ಹೊರಗೆ ಬಂದ ಸಾಹಿಗೆ ಅದೇ ಸಮಯಕ್ಕೆ ರಾಜ್ ತನ್ನ ಅಮ್ಮನನ್ನು, ಅಂದರೆ ಶಾಲೆಯ ಪ್ರಿನ್ಸಿಪಾಲ್, ಶಾಲೆಯಲ್ಲಿ ಡ್ರಾಪ್ ಮಾಡಲು ಕಾರ್ ತೆಗೆದನು. ಸರಿಯಾಗಿ ಸಾಹಿ ಅವರ ಬೀದಿಯ ಕೊನೆಯಲ್ಲಿ ರಾಜ್ ಅವರ ಮನೆ ಇರುವುದರಿಂದ ಸಾಹಿ ಕ್ಯೂಟಿಯೊಂದಿಗೆ ಆಟೋಗಾಗಿ ರಸ್ತೆಗೆ ಬರುತ್ತಿದ್ದಂತೆ ಪ್ರಿನ್ಸಿಪಾಲ್ ಅವರು ನೋಡಿ, ಏನು ಸಾಹಿ, ಇವತ್ತು ಶಾಲೆಯ ಸಮಯ ಆಗುತ್ತಿದ್ದರೂ ಈಗ ಎಲ್ಲಿಗೆ ಹೊರಟಿದ್ದೀರಿ ಎಂದು ಕೇಳಿದರು.
ನಾವು ಕೂಡ ಶಾಲೆಗೆ ಹೊರಟಿದ್ದೇವೆ ಮೇಡಮ್ ಅಂದರು. ಮತ್ತೆ ಸ್ಕೂಟಿಯಲ್ಲಿ ಎಂದು ಕೇಳಿದರೆ ರಿಪೇರಿ ವಿಷಯ ಹೇಳಿ ಆಟೋಕ್ಕಾಗಿ ಅಂದಳು. ಓಹ್ ಹೌದಾ, ಸರಿ ಬಾ, ಹಾಗಾದರೆ ನಾನು ಕೂಡ ಅದೇ ಕಡೆ ಹೋಗುತ್ತಿದ್ದೇನೆ ಅಲ್ವಾ, ಹೋಗೋಣ ಅಂದರು ಪ್ರಿನ್ಸಿಪಾಲ್ ಅವರು. ರಾಜ್ ಮಾತ್ರ ನಿನ್ನೆ ಸಾಹಿ ನಿರ್ಧಾರದಿಂದ ದುಃಖಿತನಾಗಿ ಅವಳನ್ನೇ ನೋಡುತ್ತಿದ್ದರೆ ಸಾಹಿ ಬರುವುದಿಲ್ಲ ಎಂದು ಹೇಳಿದಳು. ಪ್ರಿನ್ಸಿಪಾಲ್ ಅವರು ಮತ್ತೆ ಮತ್ತೆ ಕೇಳಿದ್ದರಿಂದ ಇನ್ನೂ ಅನಿವಾರ್ಯವಾಗಿ ಕಾರ್ ಏರಿದಳು. ಪ್ರಿನ್ಸಿಪಾಲ್ ಮೇಡಮ್ ಹಿಂದಿನ ಸೀಟ್ನಲ್ಲಿದ್ದರೆ ಸಾಹಿತ್ಯ ಕೂಡ ಹಿಂದೆಯೇ ಕೂರುತ್ತೇನೆ ಅಂದಳು. ಆದರೆ ಕ್ಯೂಟಿ ಮುಂದೆ ಕೂರುತ್ತೇನೆ ಎಂದು ಹಠ ಹಿಡಿದಿದ್ದರಿಂದ ಕ್ಯೂಟಿಯನ್ನು ಮುಂದೆ ಕೂರಿಸಲು ಸಾಹಿಯನ್ನು ತನ್ನ ಹತ್ತಿರ ಕೂರಿಸಿಕೊಂಡರು. ಆದರೆ ಕ್ಯೂಟಿ ಮಮ್ಮಿ ಕೂಡ ನನ್ನ ಜೊತೆಗೇ ಕೂರಬೇಕು ಎಂದು ಅಳು ಶುರು ಮಾಡಿದಳು. ಇನ್ನು ಅನಿವಾರ್ಯವಾಗಿ ಸಾಹಿ ಕೂಡ ಮುಜುಗರದಿಂದಲೇ ಮುಂಬದಿಯ ಸೀಟ್ನಲ್ಲಿ ಕುಳಿತಳು. ಸೀಟ್ನಲ್ಲಿ ಕೂರುತ್ತಿದ್ದಂತೆ ಕ್ಯೂಟಿ ಕೈಯಲ್ಲಿದ್ದ ಚಾಕೊಲೇಟ್ ಕೆಳಗೆ ಬಿದ್ದಿದ್ದರಿಂದ ಅದನ್ನು ತೆಗೆದುಕೊಳ್ಳಲು ಕೆಳಗೆ ಬಾಗುವುದು. ಆಗಲೇ ಮುಂಬದಿಯ ಸೀಟ್ನಲ್ಲಿ ಕುಳಿತಿದ್ದ ಸಾಹಿತ್ಯ ಹಿಂದಿಂದ ಪ್ರಿನ್ಸಿಪಾಲ್ ಅವರೊಂದಿಗೆ ಮಾತನಾಡುತ್ತಾ ನಗುತ್ತಾ ಹೋಗುತ್ತಿದ್ದ ಅವರನ್ನು ನೋಡಿದನು. ಆಗಲೇ ಅಲ್ಲಿಗೆ ಬಂದ ತಾರಕ್. ಕೆಳಗೆ ಬಾಗಿದ ಕ್ಯೂಟಿ ಹಿಂದಿನ ಸೀಟ್ನಲ್ಲಿದ್ದ ಪ್ರಿನ್ಸಿಪಾಲ್ ಅವರು ತಾರಕ್ಗೆ ಕಾಣಿಸದೆ ಸಾಹಿ ಮಾತ್ರ ಕಾಣಿಸಿದ್ದರಿಂದ ಅವರನ್ನು ನೋಡಿ ಹಲ್ಲು ಕಡಿಯುತ್ತಾ ಕಾರ್ ಇಳಿಯದೆಯೇ ಹಾಗೆಯೇ ಹಿಂದಕ್ಕೆ ತಿರುಗಿಸಿ ಫಾಲೋ ಮಾಡಿದನು ತಾರಕ್. ತಾರಕ್ ಸಾಹಿಯನ್ನು ಬೈದುಕೊಳ್ಳುತ್ತಾ ರಾಜ್ ಕಾರನ್ನು ಬ್ಲೈಂಡ್ ಫಾಲೋ ಮಾಡುತ್ತಿದ್ದಾನೆಯೇ ಹೊರತು ಅವರ ಕಾರ್ ಎಲ್ಲಿಗೆ ಹೋಗುತ್ತಿದೆ ಎಂಬ ಧ್ಯಾಸ ಕೂಡ ಇರಲಿಲ್ಲ ಆಗ ಅವನಿಗೆ. ಸ್ವಲ್ಪ ಹೊತ್ತಿಗೆ ಕಾರ್ ಸ್ಕೂಲ್ ಕಾಂಪೌಂಡ್ಗೆ ಬರುತ್ತಿದ್ದಂತೆ ಇದೇನು ಇದು ಸ್ಕೂಲ್ಗೆ ಬಂದಿದೆ, ಕ್ಯೂಟಿಯನ್ನು ಕರೆದುಕೊಂಡು ಬಾರದೆ ಇವರು ಮಾತ್ರ ಸ್ಕೂಲ್ಗೆ ಬಂದು ಏನು ಮಾಡುತ್ತಾರೆ ಎಂದುಕೊಂಡು ಕಾರ್ ಪಾರ್ಕ್ ಮಾಡಿ ಬರುವಷ್ಟರಲ್ಲಿ ಪ್ರಿನ್ಸಿಪಾಲ್ ಇಳಿಯುತ್ತಾ ಕ್ಯೂಟಿಯನ್ನು ಕೂಡ ಕಾರ್ನಿಂದ ಇಳಿಸಿ ಸಾಹಿ ಪ್ರಿನ್ಸಿಪಾಲ್ ಮಾತನಾಡುತ್ತಾ ಇದ್ದರೆ ರಾಜ್ ಕ್ಯೂಟಿಯನ್ನು ಕರೆದುಕೊಂಡು ಕ್ಲಾಸ್ ರೂಮ್ಗೆ ಹೋಗುತ್ತಾನೆ. ರಾಜ್ ಪ್ರಿನ್ಸಿಪಾಲ್ ಮಗನೆಂದು ತಾರಕ್ಗೆ ತಿಳಿದಿರಲಿಲ್ಲ ಆಗ. ತಾರಕ್ ಕಾರ್ ಪಾರ್ಕ್ ಮಾಡಿ ಬರುವಷ್ಟರಲ್ಲಿ ಸಾಹಿ ಪ್ರಿನ್ಸಿಪಾಲ್ ಮಾತನಾಡುತ್ತಾ ಇದ್ದರೆ ಅವರು ಏನು ಮಾತನಾಡುತ್ತಿದ್ದಾರೆಂದು ಅರ್ಥವಾಗದ ತಾರಕ್ ಸ್ವಲ್ಪ ದೂರದಿಂದಲೇ ಅವರನ್ನೇ ಗಮನಿಸುತ್ತಾನೆ. ಅಸಲಿಗೆ ಏನು ಮಾಡುತ್ತಿದ್ದಾಳೆ ಇವಳು ಮೇಡಮ್ ಜೊತೆ ಎಂದು ಕನ್ಫ್ಯೂಸಿಂಗ್ ಆಗಿ ನೋಡುತ್ತಿದ್ದ ತಾರಕ್ಗೆ ಆಗಲೇ ಕ್ಯೂಟಿಯನ್ನು ಕ್ಲಾಸ್ನಲ್ಲಿ ಬಿಟ್ಟು ಬರುತ್ತಿದ್ದ ರಾಜ್ನನ್ನು ನೋಡಿ ಮೂಗಿನಲ್ಲಿ ಕಿವಿಯಲ್ಲಿ ಬಿಸಿ ಹೊಗೆ ಹೊರಗೆ ಬಂದವು. ರಾಜ್ ಬಂದು ತನ್ನ ಮಾಮ್ ಜೊತೆ ಹೋಗುತ್ತಿರುವುದಾಗಿ ಹೇಳಿದ್ದರಿಂದ ಸಾಹಿಯನ್ನು ಕೂಡ ಮನೆ ಹತ್ತಿರ ಡ್ರಾಪ್ ಮಾಡು ಮಗನೇ ಎಂದು ಮೇಡಮ್ ಹೇಳಿದ್ದರಿಂದ ಸಾಹಿ ತಾನು ಹೋಗಬಲ್ಲೆನು ಎನ್ನುತ್ತಿದ್ದರೆ ಪರವಾಗಿಲ್ಲ ಸಾಹಿ, ನಾನು ಕೂಡ ಮನೆಗೆ ಹೋಗುತ್ತಿದ್ದೇನೆ ಅಂದನು ರಾಜ್. ಸಾಹಿಗೆ ರಾಜ್ನನ್ನು ನೋಡಿದರೆ ದುಃಖವಾಗಿದ್ದರೂ ಆಗ ತಾನು ಹಾಗೆ ಹೇಳದಿದ್ದರೆ ಅವನಲ್ಲಿ ಇನ್ನೂ ಹೋಪ್ಸ್ ಹೆಚ್ಚಿಸಿದವಳು ಆಗುತ್ತೇನೆ ಎಂದುಕೊಂಡು ಅದು ಅಲ್ಲ ರಾಜ್, ನನಗೆ ಸ್ವಲ್ಪ ಕೆಲಸವಿದೆ ಹೊರಗೆ, ಅದನ್ನು ನೋಡಿಕೊಂಡು ಮನೆಗೆ ಹೋಗುತ್ತೇನೆ ಅಂದ್ಲು. ಆದುದರಿಂದ ರಾಜ್ ಕೂಡ ಏನು ಹೇಳಲಾರದೆ ಸೈಲೆಂಟ್ ಆಗಿ ಅಲ್ಲಿಂದ ಹೋಗಿಬಿಟ್ಟನು. ರಾಜ್ ಹೋಗಿದ್ದರಿಂದ ಅವನು ಹೋಗುವವರೆಗೂ ಇತ್ತು. ಪ್ರಿನ್ಸಿಪಾಲ್ ಕೂಡ ಸಾಹಿಗೆ ಬಾಯಿ ಹೇಳಿ ಒಳಗೆ ಹೋದರು. ಸಾಹಿ ಕೂಡ ಹೋಗಲು ಹಿಂದಕ್ಕೆ ತಿರುಗುತ್ತಿದ್ದಂತೆ ಅವಳಿಗೆ ಎದುರಾಗಿ ತಾರಕ್ ಕೆಂಪಗಾಗಿ ಹೋದ ಕಣ್ಣುಗಳಿಂದ ತನ್ನನ್ನೇ ಕೊಲ್ಲುವಂತೆ ನೋಡುತ್ತಿದ್ದನು. ಅಷ್ಟು ಕೋಪದಿಂದ ಇದ್ದ ತಾರಕ್ ಮುಖ ನೋಡುತ್ತಿದ್ದಂತೆ ಒಂದೇ ಕ್ಷಣ ಭಯಪಟ್ಟಳು ಸಾಹಿತ್ಯ. ಏನಾಯಿತು, ಇಷ್ಟು ಸೀರಿಯಸ್ ಆಗಿದ್ದಾನೆ ಎಂದು ಮನಸ್ಸಿನಲ್ಲಿ. ಭಯದಿಂದಲೇ ಏನು ತಾರಕ್, ಏಕೆ ಹಾಗೆ ನೋಡುತ್ತಿದ್ದೀಯಾ ಅಂದ್ಲು. ತಾರಕ್ ಏನೂ ಮಾತನಾಡದೆ ಹಾಗೆಯೇ ಕೋಪದಿಂದ ನೋಡುತ್ತಿದ್ದನು. ಸಾಹಿ ಮಾತು ಮಧ್ಯದಲ್ಲಿ ಇರುತ್ತಿದ್ದಂತೆ ನನ್ನ ಮಗಳು ಎಲ್ಲಿಯೇ ಎಂದು ಕೇಳಿದನು. ಸಾಹಿತ್ಯ ಆಶ್ಚರ್ಯದಿಂದ ನೋಡುತ್ತಾ ಅವಳು ಸ್ಕೂಲ್ ಎಂದು ಹೇಳುತ್ತಿದ್ದಂತೆ ತಾರಕ್ ಕೈಯನ್ನು ಅಡ್ಡ ಇಡುತ್ತಾ ಅವಳು ಸ್ಕೂಲ್ಗೆ ಬರುವುದಿಲ್ಲ ಎಂದು ಅಳುತ್ತಿದ್ದಳು ಎಂಬಂತಹ ಕುಂಟು ನೆಪಗಳು ನನ್ನ ಹತ್ತಿರ ಹೇಳಬೇಡ ಅಂದ. ಸಾಹಿ ತಾರಕ್ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ನೋಡುತ್ತಾ ವಾಟ್, ಕುಂಟು ನೆಪಗಳು ಹೇಳಬೇಕಾದ ಅಗತ್ಯ ನನಗೇನಿದೆ ಎಂದು ಹೇಳುತ್ತಿರುವಾಗಲೇ ಕ್ಲಾಸ್ನಿಂದ ತಮ್ಮ ಮಮ್ಮಿಗೆ ಬಾಯ್ ಹೇಳಲು ಹೊರಗೆ ಬಂದಳು ಕ್ಯೂಟಿ.
ಕ್ಲಾಸ್ನಿಂದ ಹೊರಗೆ ಬಂದು ಬಾಯ್ ಮಮ್ಮಿ ಎಂದು ಹೇಳಲು ಹೋಗಿ ಪಕ್ಕದಲ್ಲಿದ್ದ ತಾರಕ್ನನ್ನು ನೋಡಿ ಡ್ಯಾಡಿ ಅಂದುಕೊಳ್ಳುತ್ತಾ ಓಡಿಕೊಂಡು ಬಂದಳು ಕ್ಯೂಟಿ. ತಕ್ಷಣ ತಾರಕ್ ಓಡಿಕೊಂಡು ಬಂದ ಮಗಳನ್ನು ಎತ್ತಿಕೊಂಡು ಮುತ್ತುಗಳನ್ನು ಕೊಡುತ್ತಾ ಹಾಯ್ ಏಂಜಲ್, ಗುಡ್ ಮಾರ್ನಿಂಗ್ ಅಂದನು. ಗುಡ್ ಮಾರ್ನಿಂಗ್ ಡ್ಯಾಡಿ, ನೀನು ಈಗಷ್ಟೇ ಬಂದೆಯಾ ಎಂದು ಕೇಳಿದಳು ಕ್ಯೂಟಿ. ನಾನು ನಿನಗೋಸ್ಕರ ಮನೆ ಹತ್ತಿರಕ್ಕೆ ಬಂದೆ ಏಂಜಲ್, ನೀನು ಸ್ಕೂಲ್ಗೆ ಹೇಗೆ ಬಂದೆ ಎಂದು ಕೇಳಿದನು ತಾರಕ್. ಅದನ್ನು ಕೇಳಿದ ಸಾಹಿ ಮನಸ್ಸಿನಲ್ಲಿ ಓಹೋ ಅದಾ ಹೀರೋ ಅವರ ಕೋಪಕ್ಕೆ ಕಾರಣ ಎಂದು ಅರ್ಥ ಮಾಡಿಕೊಂಡು ಕ್ಯೂಟಿ ನೀನು ಕ್ಲಾಸ್ಗೆ ಹೋಗಮ್ಮ ಅಂದಳು. ಓಕೆ ಬಾಯ್ ಡ್ಯಾಡಿ ಎಂದು ತಾರಕ್ಗೆ ಕಿಸ್ ಮಾಡಿ ತಾರಕ್ ಮಡಿಲಿನಿಂದಲೇ ಸಾಹಿಗೂ ಕೂಡ ಕಿಸ್ ಮಾಡಿ ಕೆಳಗೆ ಇಳಿದು ಬಾಯ್ ಹೇಳಿ ಹೋದಳು ಕ್ಯೂಟಿ. ಕ್ಯೂಟಿ ಹೋಗುತ್ತಿದ್ದಂತೆ ಸಾಹಿ ಕೂಡ ಹೋಗುತ್ತಿದ್ದರೆ ಅವಳ ಕೈ ಹಿಡಿದು ನಿಲ್ಲಿಸಿದನು ತಾರಕ್. ಸರಿಯಾಗಿ ಆಗಲೇ ಹೊರಗೆ ಹೋಗುತ್ತಿದ್ದಾನೆ ಎಂದುಕೊಂಡ ರಾಜ್ ಸ್ಕೂಲ್ ಗೇಟ್ನಿಂದ ಒಳಗೆ ಬರುತ್ತಿದ್ದರೆ ತಾರಕ್ಗೆ ಕಾಣಿಸಿದನು ರಾಜ್. ಸಾಹಿಗೆ ಒಂದು ಕಡೆ ರಾಜಿದ್ದರೆ ಮತ್ತೊಂದು ಕಡೆ ತನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದ ತಾರಕ್ ಇದ್ದನು. ಒಳಗೆ ಬಂದ ರಾಜ್ ಸಾಹಿಯೊಂದಿಗೆ ಏನೋ ಮಾತನಾಡಲು ಮುಂದಕ್ಕೆ ಬರುತ್ತಿದ್ದರೆ ತಾರಕ್ ತಾನು ಹಿಡಿದ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದರಿಂದ ಸಾಹಿ ಬಂದು ತಾರಕ್ಗೆ ಬಹುತೇಕ ಅಂಟಿಕೊಂಡಳು. ಅದನ್ನು ನೋಡಿದ ರಾಜ್ ದುಃಖದಿಂದ ತಲೆ ತಿರುಗಿಸಿ ಸಾಹಿ ನಿನಗೆ ಎಲ್ಲಿ ಕೆಲಸ ಇದೆಯೋ ಹೇಳಿದರೆ ಡ್ರಾಪ್ ಮಾಡುತ್ತೇನೆ, ಈ ಏರಿಯಾದಲ್ಲಿ ಆಟೋಗಳು ಸಿಗುವುದಿಲ್ಲ, ನಿನಗೆ ತಿಳಿದಿದೆಯಲ್ಲ ಅದಕ್ಕೆ ಮತ್ತೆ ಬಂದೆ ಅಂದನು. ತಾರಕ್ ರಾಜ್ನನ್ನು ನೋಡುತ್ತಲೇ ಸಾಹಿಯನ್ನು ಪಕ್ಕಕ್ಕೆ ಸರಿಸಿದಂತೆ ಸರಿಸಿ ಒಂದು ಕೈಯನ್ನು ಅವಳ ಸೊಂಟದ ಸುತ್ತ ಕೈ ಹಾಕಿ ಹತ್ತಿರಕ್ಕೆ ಎಳೆದು ಮತ್ತೊಂದು ಕೈಯಿಂದ ಶರ್ಟಲ್ಲಿ ಇದ್ದ ಗಾಗಲ್ಸ್ಗಳನ್ನು ತೆಗೆದು ಸ್ಟೈಲಾಗಿ ಕಣ್ಣಿಗೆ ಹಾಕಿಕೊಳ್ಳುತ್ತಾ ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ರಾಜ್, ಬಟ್ ನನ್ನ ವೈಫ್ ನನಗೋಸ್ಕರ ಬರುತ್ತಾಳೆ, ಸೊ ನಾವಿಬ್ಬರು ಒಟ್ಟಿಗೆ ಹೋಗುತ್ತೇವೆ ಬಿಡು ಅಂದನು ಸಾಹಿಯನ್ನು ನೋಡಿ ಸ್ಮೈಲ್ ಮಾಡುತ್ತಾ. ಸಾಹಿಗೆ ಅಸಲಿಗೆ ಏನು ನಡೆಯುತ್ತಿದೆ ಅಂತ ಕೂಡ ತಿಳಿದಿರಲಿಲ್ಲ. ತಾರಕ್ ಸೊಂಟದ ಸುತ್ತ ಕೈ ಹಾಕಿ ಹಿಡಿದಾಗಲೇ ಶಾಕ್ ಹೊಡೆದಂತೆ ಹಾಗೆ ಫ್ರೀಜ್ ಆಗಿ ಬಿಟ್ಟಳು. ತಾರಕ್ ಹಾಗೆ ಹೇಳುತ್ತಿದ್ದಂತೆ ರಾಜ್ ಸ್ವಲ್ಪ ದುಃಖದಿಂದ ಸಾರಿ ಸರ್, ನೀವು ಇರಬೇಕಾದರೆ ಇನ್ನು ಸಾಹಿಗೆ ಸಮಸ್ಯೆ ಏನಿದೆ ಎಂದು ಸಾಹಿಗೆ ಬಾಯಿ ಹೇಳಿ ಅಲ್ಲಿಂದ ಹೋಗಿಬಿಟ್ಟನು. ತಾರಕ್ ಅವಳನ್ನು ಹಾಗೆಯೇ ಸುತ್ತಿಕೊಂಡು ಕಾರ್ ಪಾರ್ಕಿಂಗ್ ಹತ್ತಿರಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಅವಳನ್ನು ಬಿಡುತ್ತಿದ್ದಂತೆ ಅಲ್ಲಿಯವರೆಗೂ ಶಾಕ್ನಲ್ಲಿದ್ದ ಸಾಹಿತ್ಯ ಚೇತರಿಸಿಕೊಂಡು ಏನೋ ಕೇಳಲು ಹೋಗುವಷ್ಟರಲ್ಲಿ ತಾರಕ್ ಕಾರ್ ಡೋರ್ ಓಪನ್ ಮಾಡಿ ಸಾಹಿಯನ್ನು ಕಾರ್ ಒಳಗೆ ನೂಕಿ ಡೋರ್ ಕ್ಲೋಸ್ ಮಾಡಿ ಲಾಕ್ ಕೂಡ ಮಾಡಿಬಿಟ್ಟನು. ತಾನು ಆ ಕಡೆ ತಿರುಗಿ ಬಂದು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡು ಕಾರ್ ಸ್ಟಾರ್ಟ್ ಮಾಡುತ್ತಿದ್ದಂತೆ ಸಾಹಿತ್ಯ ಕೋಪದಿಂದ ತಾರಕ್ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ನನ್ನನ್ನು ಎಂದು ಕೇಳಿದರೆ ತಾರಕ್ ಉತ್ತರ ಹೇಳದೆ ಸ್ಪೀಡಾಗಿ ಡ್ರೈವ್ ಮಾಡುತ್ತಿದ್ದನು. ಸಾಹಿ ಕೋಪದಿಂದ ಮತ್ತೆ ಕೇಳುತ್ತಾ ಅಸಲಿಗೆ ನೀನು ಏಕೆ ನನ್ನನ್ನು ಟಚ್ ಮಾಡಿದೆ, ನಾನು ನಿನಗೆ ನಿನ್ನೆಯೇ ಹೇಳಿದೆ ನನ್ನ ಪರ್ಮಿಷನ್ ಇಲ್ಲದೆ ಟಚ್ ಮಾಡಿದರೆ ಒಪ್ಪುವುದಿಲ್ಲ ಎಂದು, ಆದರೂ ಈಗ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಹೇಳು ಎಂದು ಅವನನ್ನು ಹೊಡೆಯುತ್ತಿದ್ದರೆ ಸಡನ್ ಬ್ರೇಕ್ನಿಂದ ಕಾರ್ ನಿಲ್ಲಿಸಿ ಹೊಡೆಯುತ್ತಿದ್ದ ಸಾಹಿ ಕೈಗಳನ್ನು ಹಿಡಿದು ನಿಲ್ಲಿಸಿ ನಾನು ಒಪ್ಪಿಕೊಳ್ಳುತ್ತಿದ್ದೇನೆ ಅಂದನು ತಾರಕ್. ಸಾಹಿತ್ಯಗೆ ಅರ್ಥವಾಗದೆ ಏನು ಎಂದು ಕೇಳಿದಳು ಕೇಳಿಸದಂತೆ. ನಾನು ನಿನ್ನ ಕಂಡೀಷನ್ಸ್ಗೆ ಒಪ್ಪಿಕೊಳ್ಳುತ್ತಿದ್ದೇನೆ ಅಂದನು ಮತ್ತೆ. ತಾರಕ್ ಹಾಗೆ ಹೇಳುತ್ತಿದ್ದಂತೆ ಸಾಹಿತ್ಯ ಒಂದೇ ಕ್ಷಣ ಶಾಕ್ ಆದಳು. ಅಸಲಿಗೆ ತಾರಕ್ ಒಪ್ಪಿಕೊಳ್ಳುತ್ತಾನೆ ಎಂದು ಅಂದುಕೊಂಡಿರಲಿಲ್ಲ ಸಾಹಿತ್ಯ. ಅದಕ್ಕೆ ಅವನು ಒಪ್ಪಿಕೊಂಡಿದ್ದಕ್ಕೆ ನಂಬಲು ಸಾಧ್ಯವಾಗುತ್ತಿಲ್ಲ. ಏನು ನೀನು ಹೇಳುತ್ತಿರುವುದು, ನಿಜವಾಗಿಯೂ ಒಪ್ಪಿಕೊಳ್ಳುತ್ತಿದ್ದೀಯಾ? ಚೆನ್ನಾಗಿ ಆಲೋಚಿಸು ತಾರಕ್, ಇದೇನು ನೀನು ಸಿನಿಮಾಗಳಲ್ಲಿ ಮಾಡುವ ಆ್ಯಕ್ಟಿಂಗ್ ಅಲ್ಲ. 3 ತಿಂಗಳ ಕಾಲ ನೀನು ನಮ್ಮಲ್ಲಿ ಒಬ್ಬನಾಗಿ ನಮ್ಮೊಂದಿಗೆ ಸೇರಿ ಮಿಡಲ್ ಕ್ಲಾಸ್ ಜೀವನ ಅನುಭವಿಸಬೇಕು ಅಂದ್ಲು. ನನಗೆ ನನ್ನ ಮಗಳು ಬೇಕು, ಅವಳಿಗೋಸ್ಕರ ಏನಾದರೂ ಮಾಡುತ್ತೇನೆ, ಎಷ್ಟು ಕಷ್ಟವನ್ನಾದರೂ ಸಹಿಸುತ್ತೇನೆ ಅಂದ. ಮತ್ತೊಮ್ಮೆ ಆಲೋಚಿಸು ತಾರಕ್ ಅಂದ್ಲು. ಎಲ್ಲವನ್ನೂ ಆಲೋಚಿಸಿಯೇ ಈ ನಿರ್ಧಾರ ತೆಗೆದುಕೊಂಡೆನು. ನನಗೆ ನಿನ್ನ ಬಳಿಯಿಂದ ನನ್ನ ಮಗಳನ್ನು ಬಲವಂತವಾಗಿ ಕಸಿದುಕೊಳ್ಳುವುದು, ಕರೆದುಕೊಂಡು ಹೋಗುವುದು ನಿಮಿಷಗಳ ಕೆಲಸ. ಆದರೆ ಕೇವಲ ನೀನು ನನ್ನಿಂದ ಒಮ್ಮೆ ದುಃಖಪಟ್ಟಿದ್ದೀಯಾ ಎಂದು
ಮತ್ತೆ ಮತ್ತೆ ನನ್ನಿಂದ ಯಾರಾದರೂ ದುಃಖ ಪಡುವುದು ಇಷ್ಟ ಇಲ್ಲದೆ ನೀನು ಹಾಕುವ ಕಂಡೀಷನ್ಸ್ಗೆ ಒಪ್ಪಿಕೊಳ್ಳುತ್ತಿದ್ದೇನೆ ಅಂದ. ಮತ್ತೊಂದು ವಿಷಯ ತಾರಕ್, ನಮ್ಮ ಮದುವೆ ರಿಜಿಸ್ಟರ್ ಆಫೀಸ್ನಲ್ಲಿಯೇ ನಡೆಯಬೇಕು. ನಮ್ಮ ಸಂಬಂಧದ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ನಾನು ನಮ್ಮ ಸಂಬಂಧವನ್ನು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿದ ಮೇಲೆಯೇ ನಡೆಯಬೇಕು. ಈ 6 ತಿಂಗಳುಗಳಲ್ಲಿ ನನಗೆ ನಿನ್ನಲ್ಲಿ ಬದಲಾವಣೆ ಕಾಣಿಸದಿದ್ದರೂ, ನನಗೆ ಇಷ್ಟವಾದಂತೆ ನೀನು ಇಲ್ಲದಿದ್ದರೂ, ನನಗೆ ನಿನ್ನ ಮೇಲೆ ನಂಬಿಕೆ ಮೂಡದಿದ್ದರೂ ನಿನಗೆ ನಾನು ವಿಚ್ಛೇದನ ಕೊಟ್ಟು ನನ್ನ ಮಗುವನ್ನು ಕರೆದುಕೊಂಡು ದೂರ ಹೋಗಿಬಿಡುತ್ತೇನೆ ಎಂದು ಹೇಳಿದಳು ಸಾಹಿ. ಸಾಹಿ ಹೇಳಿದ್ದನ್ನೆಲ್ಲ ಕೇಳಿದ ತಾರಕ್ ಮನಸ್ಸಿನಲ್ಲಿ ಒಂದೇ ಒಂದು ಬಾರಿ ನನ್ನ ಮಗಳು ನನ್ನ ಹತ್ತಿರಕ್ಕೆ ಸೇರಿದರೆ ನಿನ್ನನ್ನು ಪರ್ಮನೆಂಟ್ ಆಗಿ ಹೇಗೆ ಲಾಕ್ ಮಾಡಬೇಕೆಂದು ನನಗೆ ಚೆನ್ನಾಗಿ ತಿಳಿದಿದೆ ಎಂದುಕೊಂಡನು. ತಾರಕ್ ಆಲೋಚಿಸುತ್ತಿರುವುದನ್ನು ನೋಡಿದ ಸಾಹಿತ್ಯ ಅವನ ಕೈ ಹಿಡಿದು ಕರೆಯುತ್ತಾ, ಏನು ಓಕೆನಾ ಎಂದು ಕೇಳಿದಳು. ಮತ್ತೆ ಹಾಂ ಓಕೆ ಅಂದನು ತಾರಕ್. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ನಮ್ಮ ಮಧ್ಯೆ ನಡೆದ ಈ ಡೀಲ್ ಬಗ್ಗೆ ನಮ್ಮಿಬ್ಬರ ಮಧ್ಯೆಯೇ ಇರಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಅಮ್ಮನಿಗೆ ಆಗಲಿ ನಿಮ್ಮ ಪೇರೆಂಟ್ಸ್ಗೆ ಆಗಲಿ ತಿಳಿಯಬಾರದು. ಅವರ ಮಧ್ಯೆ ಇರುವಾಗ ಹೊರಗಿನವರ ಮುಂದೆ ನಾವು ಮಾಮೂಲಿಯಾಗಿಯೇ, ಆದರೆ 4 ಗೋಡೆಗಳ ಮಧ್ಯದಲ್ಲಿ ಮಾತ್ರ ನೀನು ನನ್ನನ್ನು ಟಚ್ ಮಾಡಬಾರದು, ನನ್ನನ್ನು ಪ್ರಶ್ನೆ ಮಾಡಬಾರದು, ನನ್ನ ವಿಷಯದಲ್ಲಿ ನೀನು ತಲೆ ಹಾಕಬಾರದು ಎಂದು ಹೇಳಿದಳು ಸಾಹಿತ್ಯ. ಹಾಂ ಓಕೆ ಎಂದು ಎಲ್ಲ ಕಂಡೀಷನ್ಗೆ ಒಪ್ಪಿಕೊಂಡನು ತಾರಕ್. ಸರಿ, ಇವತ್ತೇ ನಾನು ನಮ್ಮ ಮನೆಯಲ್ಲಿ ಹೇಳುತ್ತೇನೆ, ನೀನು ನಿಮ್ಮ ಪೇರೆಂಟ್ಸ್ಗೆ ಅಂದ್ಲು. ತಾರಕ್ ಸರಿ ಹೋಗು, ನಿನ್ನನ್ನು ನಿಮ್ಮ ಮನೆ ಹತ್ತಿರ ಡ್ರಾಪ್ ಮಾಡುತ್ತೇನೆ ಅಂದನು. ನೋ, ನಾನು ಹೋಗುತ್ತೇನೆ ಅಂದಳು ಸಾಹಿ. ಇದೇ ನೋಡು, ಇದೇ ಮತ್ತೆ, ಇದರ ಮೊದಲು ಏನು ಅಂದುಕೊಂಡೆವು? ಹೊರಗೆ ನಾವು ಗಂಡ ಹೆಂಡತಿಯರೇ ಅಂದುಕೊಂಡೆವು ಅಲ್ವಾ? ಹೆಂಡತಿಯನ್ನು ಒಬ್ಬಂಟಿಯಾಗಿ ಬಿಟ್ಟು ಗಂಡ ಹೋಗುತ್ತಾನಾ ಎಂದು ಹೇಳುತ್ತಾ ಕಾರ್ ಯೂಟರ್ನ್ ಮಾಡಿ ಸಾಹಿ ಮನೆವರೆಗೂ ಕರೆದುಕೊಂಡು ಹೋದನು. ಸಾಹಿಯನ್ನು ಮನೆ ಹತ್ತಿರ ಡ್ರಾಪ್ ಮಾಡಿ ತಾರಕ್ ಕೂಡ ಅವರ ಮನೆಗೆ ಹೋದನು. ಇಬ್ಬರು ತಮ್ಮ ಮನೆಯಲ್ಲಿ ಹೇಳುತ್ತಿದ್ದಂತೆ ಇಬ್ಬರ ಪೇರೆಂಟ್ಸ್ ತುಂಬ ಹ್ಯಾಪಿಯಾಗಿ ಫೀಲ್ ಆಗಿ ಇಬ್ಬರನ್ನು ಪ್ರೀತಿಯಲ್ಲಿ ಮುಳುಗಿಸಿದರು. ಕೌಸಲ್ಯ ಅವರಿಗಂತೂ ನೆಲದ ಮೇಲೆ ಕಾಲು ನಿಲ್ಲುತ್ತಿರಲಿಲ್ಲ. ಅಸಲಿಗೆ ಮದುವೆಯೇ ಮಾಡಿಕೊಳ್ಳುವುದಿಲ್ಲ ಅಂದ ಮಗ ಈಗ ಹೀಗೆ ಮದುವೆಗೆ ಇನ್ನೂ ಕಂಡೀಷನ್ಸ್ ಕೂಡ ಒಪ್ಪಿಕೊಂಡಿದ್ದರಿಂದ ಸಂತೋಷದಲ್ಲಿ ಪಕ್ಕದಲ್ಲಿದ್ದ ಗಂಡನನ್ನು ಹಿಡಿದು, ಏನ್ರಿ, ತಕ್ಷಣ ಪಂಡಿತ ಅವರಿಗೆ ಫೋನ್ ಮಾಡಿ ಮುಹೂರ್ತ ನೋಡಲು ಹೇಳಿ. ಮದುವೆ ಎಲ್ಲಿ ಮಾಡೋಣ? ಇಲ್ಲಿಯೇನಾ ಅಥವಾ ಹೈದರಾಬಾದ್ನಲ್ಲಿ ನಮ್ಮ ಪ್ಯಾಲೇಸ್ನಲ್ಲಿ ಮಾಡೋಣವಾ? ಇನ್ನೂ ತುಂಬ ಕೆಲಸಗಳಿವೆ ಎಂದು ಹಾರಾಡುತ್ತಿದ್ದರೆ ತಾರಕ್, ಮಮ್ಮಿ ಈಗ ಈ ಹಾರಾಡುವಿಕೆಯೆಲ್ಲ ಏನೂ ಬೇಡ. ಅತ್ತ ಸಾಹಿ, ಇತ್ತ ನಾನು ಸಿಂಪಲ್ಲಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳೋಣ ಅಂದುಕೊಂಡಿದ್ದೇವೆ ಅಂದನು. ಅಂದರೆ ತಾರಕ್ ಸಾಹಿತ್ಯ ಕಂಡೀಷನ್ನಲ್ಲಿ ತಾಳಿ ಕಟ್ಟಿಸಿಕೊಳ್ಳುವುದಿಲ್ಲ ಎಂಬ ಕಂಡೀಷನನ್ನು ಕೌಸಲ್ಯ ಅವರಿಗೆ ಹೇಳಿರಲಿಲ್ಲ. ಅದೇನು ಹಾಗೆ ಹೇಳುತ್ತೀಯಾ? ಒಬ್ಬನೇ ಒಬ್ಬ ಮಗ ನೀನು, ಮೇಲಾಗಿ ಸ್ಟಾರ್ ಹೀರೋ ನೀನು, ಅಂತಹದರಲ್ಲಿ ನಿನ್ನ ಮದುವೆ ಹಾಗೆ ಯಾರಿಗೂ ತಿಳಿಯದೆ ಸಿಂಪಲ್ಲಾಗಿ ನಡೆದು ಹೋದರೆ ಹೇಗೆ ಅಂದರು ಕೌಸಲ್ಯ ಅವರು. ಮಮ್ಮಿ ಪ್ಲೀಸ್, ಈಗ ಮೀಡಿಯಾ ಅಟೆನ್ಷನ್ ಏನು ಬೇಡ ನಮ್ಮ ಮೇಲೆ. ಬೇಕಾದರೆ ಆಮೇಲೆ ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ಇಟ್ಟು ಎಲ್ಲರಿಗೂ ಹೇಳೋಣ ಬಿಡು ಅಂದನು. ತಾರಕ್ ಡ್ಯಾಡಿ ಕೂಡ, ಸುಮ್ಮನಿರು ಕೌಸಲ್ಯ, ಅವನು ಮದುವೆಗೆ ಒಪ್ಪಿಕೊಂಡಿದ್ದೇ ಹೆಚ್ಚು, ಅವನು ಹೇಗೆ ಅಂದರೆ ಹಾಗೆಯೇ ಮಾಡೋಣ ಬಿಡು ಅಂದರು. ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ವಿಡಿಯೋ ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.